ಇಲ್ಲ 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 ನಿಮ್ಮ ಫಿಲ್ಮ್ ಬಗ್ಗೆ ನೀವು ಸ್ವಲ್ಪ ಫಸ್ಟ್ ಹೇಳಿಬಿಡಿ, ಆಮೇಲೆ ನಾವು ಕೇಳ್ತೀವಿ. ಸಿನಿಮಾ ಬಗ್ಗೆ ನೀವು ಹೇಳ್ಬಿಡಿ ಸರ್. ನಿಮ್ಮ ಸಿನಿಮಾ ಬೇರೆ ಏನಾದ್ರು ಅವ್ರು ಸಿನಿಮಾನೇ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಜನ್ಸ್ಖಾನ್ ಮಾತಾಡ್ತಿರೋದು. ನಾನಿವತ್ತು ಕೊಪ್ಪಳಕ್ಕೆ ಬಂದೆ. ನನ್ನ ಚಿತ್ರ ಇದೇ ಜನವರಿ 23ನೇ ತಾರೀಕಿಗೆ ಬಿಡುಗಡೆ ಆಗ್ತಿರೋದ್ರಿಂದ ಅದಕ್ಕೆ ಪ್ರಚಾರಕ್ಕೆ ಪ್ರಮೋಷನ್ಸ್ಗೆ ನಾನೀಗ ಕೊಪ್ಪಳಕ್ಕೆ ಬಂದೆ. ನೆನ್ನೆ ವಿಜಯನಗರ, ಹೊಸಪೇಟೆ, ಅಲ್ಲಿ ಬೆಳ್ಳಾರಿಲಿ ಇತ್ತು. ಸೊ ಇವತ್ತು ಕೊಪ್ಪಳಕ್ಕೆ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ರೆಸ್ಪಾನ್ಸ್ ಜನ ತುಂಬ ಚೆನ್ನಾಗಿ ಕೊಟ್ಟರು. ಸೊ ಕೊಪ್ಪಳ ಜನತೆಗೆ ತುಂಬ ಧನ್ಯವಾದ. ಏನಿದೆ ಕಲ್ಟ್ ಫಿಲ್ಮ್? ಮೀನಿಂಗ್ ಏನು ಸರ್? ಸರ್ ಓಕೆ ಸರ್, ಕಲ್ಟ್ ಸಿನಿಮಾ ಬಗ್ಗೆ ಕೇಳಿದೆ ಸರ್. ಕಲ್ಟ್ ಮೀನಿಂಗ್ ಏನು ಸರ್? ಕಲ್ಟ್ ಅಂದರೆ ಕಲ್ಟ್ ಸಿನಿಮಾಸ್, ಕಲ್ಟ್ ಸಾಂಗ್ಸ್ ಕಲ್ಟ್ ಆಗಿದೆ ಅಂತ ಹೇಳ್ತಾರಲ್ಲ. ಸೊ ಕಲ್ಟ್ ಅಂದರೆ ನೆಕ್ಸ್ಟ್ ಇನ್ನೊಂದು ಅರ್ಥ ಅಂದರೆ ಮಾಸ್ ಅಂತ ಹೇಳ್ಬೋದು. ಸೊ ಕಲ್ಟ್ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ಬೋದು. ಇಂಗ್ಲಿಷ್ ಕಲ್ಟ್ ಅಂತ ಹೇಳಿದ್ರೆ ಪಂಥ ಅಂತ ಇದೆ. ಸೊ ಅದು ಬೇರೆ ಬೇರೆ ಅರ್ಥ ಕೊಡ್ತಾ ಇದೆ. ತುಂಬ ಅರ್ಥಗಳು ಇದೆ ಸರ್. ಕಲ್ಚರ್ ಅಂತಲೂ ಇದೆ. ಹೌದು, ಸೆಂಟರ್ ನೋಡಿ ಸರ್ ಪ್ಲೀಸ್. ಸೊ ಅದಕ್ಕೆ ಮಾಸ್ ಅಂತಲೂ ಹೇಳ್ಬೋದು. ಏನಿದೆ ಆ್ಯಕ್ಚುಲಿ ಕಲ್ಟ್ ಮೂವಿ ಕಾನ್ಸೆಪ್ಟ್ ಏನಿದೆ? ಬನಾರಸ್ ಎಕ್ಸ್ಟ್ರಾರ್ಡಿನರಿ ಇತ್ತು, ಇದು ಹೆಂಗಿದೆ ಕಲ್ಟ್? ಇದು ಲವ್ ಸ್ಟೋರಿನೇ, ಆದರೆ ಅದು ಮಿಸ್ಟೀರಿಯಸ್ ಲವ್ ಸ್ಟೋರಿ ಇತ್ತು. ಇದು ಥ್ರಿಲ್ ಇರುತ್ತೆ ಸಿನಿಮಾ. ನಿಮಗೆ ಸ್ವಲ್ಪ ವೈಲೆನ್ಸ್ ಇರುತ್ತೆ, ಸ್ವಲ್ಪ ಥ್ರಿಲ್ ಇರುತ್ತೆ, ರೊಮ್ಯಾಂಟಿಕ್ ಆಗಿ ಬೇರೆ ಥರನೇ ಇದೆ ಇದು ಪ್ಯಾಟರ್ನು. ಆಮೇಲೆ ನಂದು ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನಂದು 3 ಶೇಡ್ ಇದೆ ಈ ಸಿನಿಮಾದಲ್ಲಿ. ಬೇರೆ 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 ಅಂದರೆ ಒಂದೇ ಕ್ಯಾರೆಕ್ಟ್ರು ಬೇರೆ ಬೇರೆ ಥರ ಇದು ಮಾಡಿದ್ದೀನಿ ನಾನು. ಸೊ ಅದು ನೀವು ನೋಡಿದಾಗ ನಿಮ್ಗೆ ಅನಿಸುತ್ತೆ, ಗೊತ್ತಾಗುತ್ತೆ. ಯಾಕಂದರೆ ನೀವು ಸಾಂಗ್ ನೋಡಿದ್ರೆ 3 ಹಾಡು ಬಿಟ್ಟಿದ್ದೀನಿ ನಾನು. ಒಂದು ಹಾಡೇ ಬೇರೆ ಲುಕ್ಕು, 2ನೇ ಹಾಡು ಬೇರೆ ಲುಕ್ಕು, 3ನೇ ಹಾಡು ಬೇರೆ ಲುಕ್ಕು. ಸೊ ಅದಕ್ಕೆ ಡೈರೆಕ್ಟರ್ ಕಾನ್ಸೆಪ್ಟ್ ಏನಿತ್ತು ಈ ಸಿನಿಮಾದಲ್ಲಿ? ಡೈರೆಕ್ಟರ್ ಕಾನ್ಸೆಪ್ಟ್ ಅಂದರೆ ನನಗೆ ಅರ್ಥ ಆಗಿಲ್ಲ ಸರ್. ಅಂದರೆ ಡೈರೆಕ್ಟ್ರು ಈಗ ಆಲ್ರೆಡಿ ಮೊದಲು ಮಾಡೋದಂತಾರೋ ಅನಿಲ್ ಕುಮಾರ್ ಅವರು, ಈ ಸಿನಿಮಾ ಲೆಕ್ಕಕ್ಕೆ ಅವ್ರದ್ದು ಹೆಂಗಿದೆ? ಅವ್ರೇನು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದ್ದು? ಇಂಟೆನ್ಷನ್ ಅಷ್ಟೇ ಇಲ್ಲ ಸರ್, ಅದು ಜನಕ್ಕೆ ರಂಜಿಸಬೇಕು, ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತಲೇ ನಾವು ಸಿನಿಮಾ ಮಾಡೋದು. ಯಾಕಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಕನ್ನಡ ಸಿನಿಮಾಗೆ ಮುಂಚೆ ಥರ ಜನ ಅಷ್ಟೊಂದು ಅಂದರೆ ಇದು ಮಾಡ್ತಾಯಿಲ್ಲ, ಪ್ರಿಫರ್ ಮಾಡ್ತಾಯಿಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ ಈ ಟೈಮಿಗೆ ನಾವು ತುಂಬ ಯೋಚಿಸ್ಬಿಟ್ಟು ನಾವು ಸಿನಿಮಾ ಮಾಡಬೇಕು. ಹೀಗಾದರೆ ಒಂದು ಕಡೆ ಎಷ್ಟೋ ಕೋಟಿಗಟ್ಟಲೆ ಪಾಪ ನಿರ್ಮಾಪಕರು ನಂಬ್ಕೊಂಡು ನಮ್ಮ ಮೇಲೆ ದುಡ್ಡು ಹಾಕಿರ್ತಾರೆ. ಅದು ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ನಾವು ಬೆಳಿಬೇಕು ಅಂತ ಒಂದು ಹಸು ಇರುತ್ತೆ. ಸೊ ಹಂಗಾಗಿ ಎರಡು ತಲೆ ಮೇಲೆ ಇದ್ದಾಗ ತುಂಬ ಯೋಚಿಸ್ಬಿಟ್ಟು ನಾನು ಕಾಲೇಜಿಗೆ ಮುಂದೆ ಇಟ್ಟಿದ್ದೀನಿ. ಸೊ ಬಹುಶಃ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಇದೇನು ಪಾನ್ ಇಂಡಿಯಾ ಆಗುತ್ತಾ ಅಥವಾ ಇಲ್ಲ ಸರ್, ಒಂದು ಕನ್ನಡ ಸಿನಿಮಾ ಅಷ್ಟೇ. ಕನ್ನಡ ಸಿನಿಮಾ, ಕನ್ನಡ ಭಾಷೆ. ಸರ್ ಈಗ ಅದಕ್ಕೆ ತಾವು ಹೇಳಿದ್ರಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆ ಕಾರಣ ಸಿನಿಮಾದವರೇ. ಸರ್, ಈಗ ಒಳ್ಳೆ ಕಂಟೆಂಟ್ ಇದ್ರೆ ಜನ ಬಂದೇ ಬರ್ತಾರೆ ಅಂತ ಸರ್. ಇದ್ರಲ್ಲಿ ಒಳ್ಳೆ ಕಂಟೆಂಟ್ ಸಿಗುತ್ತಾ ಅಂತ ಸಾಕಷ್ಟು ಸಿನಿಮಾಗಳ ನಿದರ್ಶನ. ಬಟ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಸಿನಿಮಾ ಮುಗ್ದಿರಂಗಿಲ್ಲ. ಆಗಲೇ ಟಿ ವಿ ರೈಟ್ ಸೇಲ್ ಆಗುತ್ತೆ, ಬೇರೆ ಬೇರೆ ಕಡೆ ಸೇಲ್ ಆಗುತ್ತೆ, OTT ಎಲ್ಲ ಹೋಯ್ತು. ಏನು ಕಾಪಿ ಥಿಯೇಟರ್ ಪ್ರಿಂಟ್ಗಳನ್ನು ಇದು ಮಾಡಿದ್ರು, ಪೈರಸಿ ಜಾಸ್ತಿ ಆಗುತ್ತೆ. ಪೈರಸಿ ಇವೆಲ್ಲವನ್ನು ತಡೆಗಟ್ಟಬೇಕಾಗಿದ್ದು ಚಿತ್ರಾಂಗನೇ. ಬಟ್ ಆ ಬಗ್ಗೆ ಎಲ್ಲೂ ಸಮರ್ಥವಾಗಿ ಯಾರು ಸತ್ಯ ಸರ್, ನೀವು ಹೇಳಿದ ಎಲ್ಲ ಮಾತು ನಾವು ಹೋಗ್ತೀವಿ. ಸಿನಿಮಾ ಬೈದೋಯ್ತು ಪಾಪ, ಅವ್ರು ನೋವಿಂದ ಬಂದು ಹೇಳ್ಕೊಳ್ತಾರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅದು ಇದು ಅಂತೇಳಿ. ನನಗೂ ಅರ್ಥ ಆಗುತ್ತೆ. ಆದರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಥಿಯೇಟ್ರಿಗೆ ಬರಲ್ಲ ಸರ್. ಒಳ್ಳೆ ಜನ ಯಾವತ್ತೂ ಅವ್ರು ತಪ್ಪಿರಲ್ಲ. ನನ್ನೊಂದು ಅನಿಸಿಕೆ, ನಾನು ನೋಡೋ ಮಟ್ಟಕ್ಕೆ ನಾನು 10 ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ ಬಂದು. ನಾನು ನೋಡೋ ಮಟ್ಟಕ್ಕೆ ಜನಗಳು ಯಾವತ್ತೂ ತಪ್ಪು ಮಾಡಲ್ಲ. ಒಳ್ಳೆ ಸಿನಿಮಾ ಇದ್ದರೆ ಅವ್ರ ಕೈ ಹಿಡಿತಾರೆ ಅಂತ ನನ್ನೊಂದು ನಂಬಿಕೆ. ಸುಮ್ಮನೆ ಏನು ಮಾಡ್ತಾರೆ ಸರ್, ಯಾರೊಬ್ಬರು ಪ್ರೊಡ್ಯೂಸರ್ನ ಕರ್ಕೊಂಡ್ಬರೋದು. ಅದಕ್ಕೆ ಎಲ್ಲರೂ ಹೇಳ್ತಿರ್ತೀನಿ, ದಯವಿಟ್ಟು ಸಿನಿಮಾಗಳು ಮಾಡಬೇಡಪ್ಪ. ಚೆನ್ನಾಗಿ ಬಿಟ್ಟದ್ದು 1 ಕೋಟಿ 2 ಕೋಟಿ ಬಜೆಟ್ ಇಟ್ಕೊಂಡು ನೀವು ಪಾಪ ಬಂದು ಮಾಡ್ತೀರಾ, ನಿಮಗೆ ಥಿಯೇಟರ್ಗಳು ಸಿಗಲ್ಲ, ಜನ ನಿಂತು ಇದಕ್ಕೆ ಬರಲ್ಲ. ಅಂದರೆ ನೀವು ಮಾಡಿಕೊಂಡು ನೀವೇ ಮನೇಲಿ ಹಾಕೊಂಡು ಟಿವಿನಲ್ಲಿ ಹಾಕೊಂಡು ನೋಡ್ಬೇಕು ಸಿನಿಮಾ. ಅದು ಬೇಕಾ ನಿಮಗೆ? ಆ ಶೋಕಿಗಳು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅವ್ರು ಮಾಡ್ತಿದ್ದು ಕನ್ನಡ ಸಿನಿಮಾ, ನಮ್ಮ ಭಾಷೆ ಸಿನಿಮಾ, ನಮ್ಮ ನಾಡದ ಸಿನಿಮಾ. ಅದಕ್ಕೆ ತುಂಬ ಯೋಚಿಸ್ಬಿಟ್ಟು ಅಭಿಮಾನ ಇಟ್ಕೊಂಡು ಮಾಡಬೇಕು, ಇಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನನ್ನೊಂದು ಅನಿಸಿಕೆ ಸರ್. ಇದು ಲೋ ಬಜೆಟ್ ಸಿನಿಮಾ, ಹೊಸಬರ ಸಿನಿಮಾ ಅಷ್ಟೇ ಸರ್, ಚೆನ್ನಾಗಿದ್ರೆ ಗೆಲ್ಲುತ್ತೆ. ಫಸ್ಟ್ ಮೂವಿ ಮಾಡಿದಾಗ ದರ್ಶನ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಸರ್. ಸೊ ಸೆಕೆಂಡ್ ಮೂವಿ ಬರ್ತಾ ಇದೆ, ಮಿಸ್ ಮಾಡ್ಕೊಡ್ತಾ ಇದ್ದಾರೆ ಸರ್ ದರ್ಶನ್ ಅವ್ರನ್ನ ಏನು ಅಂತ? ಖಂಡಿತ ಮಿಸ್ ಮಾಡ್ಕೊಡ್ತೀನಲ್ಲ ಸರ್, ಅವ್ರ ಅಣ್ಣ ಅಲ್ವಾ, ಖಂಡಿತ ಮಿಸ್ ಮಾಡ್ಕೊಡ್ತೀನಿ. ಪ್ರಮೋಷನ್ ಎಲ್ಲ ಅಂದರೆ ಈ ಟೈಮಲ್ಲಿ ನಿಮ್ಮದು ಸಪೋರ್ಟ್ ತುಂಬ ಖುಷಿ ಆಗ್ತಿತ್ತಲ್ಲ. ಪ್ರಮೋಷನ್ಸ್ ಅಂತೂ ನಾನು ಕರೀತಾ ಇರಲಿಲ್ಲ, ಏಕೆಂದರೆ ಪಾಪ ಅವ್ರಿಗೆ ಆರೋಗ್ಯ ಹುಷಾರಿಲ್ಲ. ಸೊ ಈ ಟೈಮಿಗೆ ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ತೊಂದರೆ ನನಗಂತೂ ಇಷ್ಟ ಇಲ್ಲ. ಸರ್, ಈಗ ಬೆಂಗಳೂರಲ್ಲಿ ಒಂದು ಇವೆಂಟ್ ನಡೀತು ರೀಸೆಂಟಾಗಿ, ಭಾಳ ದೊಡ್ಡ ಸುದ್ದಿ ಆಯಿತು. ಅದಕ್ಕೆ ಈಗಾಗಲೇ ತಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಿ. ಸೊ ಅವರು ಜನಕ್ಕೆಲ್ಲ ಬೆಳಕು ತೋರಿಸಿರೋದು ನಮ್ಮಲ್ಲಿರೋ ಫ್ರೆಂಡ್ಸ್ಗೆ. ಆರ್ಯನ್ ಖಾನ್ ಬಟ್ ಅದು ಅಸಮಂಜಸ ಕಾರಣ ಅಂತ ಅನಿಸ್ತಿಲ್ವಾ? ಈಗ ಸರ್ ನೀವು
ಒಂದು ವಿಷಯಕ್ಕೆ ಎರಡು ಕಣ್ಣಿರುತ್ತೆ ಸರ್. ಏನೋ ಒಂದು ಆಗಿರೋದಂದ್ರೆ ಈಗ ಚಪ್ಪಾಳೆ ಹೊಡಿಬೇಕು ಅಂದರೆ ಒಂದು ಕೈನಂತೂ ಆಗಲ್ಲ, ಎರಡು ಕೈನೂ ಬೇಕು. ಸೊ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತೀರಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳಿದೆ. ಈಗ ಜನ ಅದನ್ನು ಆಯ್ಕೆ ಮಾಡ್ತಾರೆ ಸರ್. ಅದು ಯಾವ ಸರಿ ಯಾವ ತಪ್ಪು. ಸರ್ ಇನ್ನೊಂದು, ಈಗ ಸಾವಿರಾರು ಜನ ಸೇರಿದ ಸಂದರ್ಭದಲ್ಲಿ ಅದು ಯಾರಿಗೂ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಸರ್. ಜನರೆಲ್ಲರೂ ನನಗೆ ಅನ್ಕೋತಾರೆ, ಯಾಕಂದರೆ ಒಬ್ಬ ದೊಡ್ಡ ನಟರು ಅವ್ರನ್ನೇ ನೋಡೋಕೆ ಬಂದಿರ್ತಾರೆ. ಈ ಉತ್ತರ ಯಾಕೋ ಸಮಂಜಸ ಅನಿಸ್ಲಿಲ್ಲ. ಈಗ ನೀವು ಅವ್ರಿಗೇನೆ ಕೇಳಬೇಕು, ನಾನು ಹೆಂಗೆ ಹೇಳೋಕ್ಕಾಗತ್ತೆ ಅವ್ನ ಪರವಾಗಿ. ಯಾಕಂದರೆ ಆ ಟೈಮ್ಗೆ ಅವ್ನ ಮನಸ್ಸಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಸೊ ಅವ್ನು ಯಾವ ಇದಕ್ಕೆ ಹೇಳಿದ, ಬಟ್ ನಾನು ಕಣ್ಣ ನೋಡೋದ್ರಿಂದ ಅವ್ನು ತೋರಿಸೋದು ಅವ್ನ ಫ್ರೆಂಡ್ಗೆ ನಾನು ಅಲ್ಲೇ ಇದ್ದೆ. ನಾನು ರಿಯಾಕ್ಷನ್ ಮಾಡಿದ್ದೀನಿ ನೋಡಿ, ಅದರಲ್ಲಿ ವೀಡಿಯೋ ಬೇಕಿದ್ದೆ ನೋಡಿ. ಅವನ ಬೆಳೆದ ತಕ್ಷಣ ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡಿದೆ ನಾನು. ಆಮೇಲೆ ನಾನು ಕೇಳ್ತೀನಿ ಏನಾಯಿತು ಅಂತ, ನನ್ನ ರಿಯಾಕ್ಷನ್ ನೀವು ನೋಡಿ ಬೇಕಿದ್ರೆ. ಸರಿ, ಆಮೇಲೆ ಬರ್ತೀನಿ, ಕಾಲ್ ಮಾಡೋದು. ನೀವು ನೋಡಿ ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ? ಗೊತ್ತಿಲ್ಲ ಸರ್, ಈಗ ಏನಕ್ಕೆ ಇನ್ನೂ ಟೈಮ್ ಇದೆ ಅಂತ. ಈಗ ಒಂದು 30-35 ದಿನ ಇದೆ. ಸೊ ನೋಡ್ಬೇಕೀಗ. ಅಂದರೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಬೇರೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಸರ್? ಪಾಪ ನನಗೇನು ಗೊತ್ತಾ, ಈ ಬಾರಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸರ್, ಕಲ್ಟ್ ಬಗ್ಗೆ ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಹೇಗಂದರೆ ಪಾಪ ಎಲ್ಲ ಇರೋರ್ಗೂ ಬರ್ತಾರೆ, ಕೂತ್ಕೊಳ್ತಾರೆ, ನಿಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಜನಗಳಿಗೆ ಬೇಡ್ಕೊಳ್ತಾರೆ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಾನು ಅಂಥದ್ದು ಏನು ಹೇಳಲ್ಲ. ಫಿಲ್ಮ್ ನೋಡಿ ಅಂತ ಹೇಳ್ತಾರೆ ನಾನು ನೋಡಿ ಅಂತ ಹೇಳ್ತೇನೆ. ನಾನು ಹೇಳ್ತೀನಲ್ಲ, ನನ್ನ ಸಿನಿಮಾ ನನಗೆ ತುಂಬ ನಂಬಿಕೆ ಇದೆ. ಈ ಬಾರಿ ಈ ಸಿನಿಮಾ ನನಗೆ ಗೆಲುವು ತರುತ್ತೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ತರುತ್ತೆ ಅಂತ ಹೇಳ್ತೀನಿ. ಸರ್ ಸೆನ್ಸರ್ ಆಗಿದೆಯಾ ಸರ್? ಸೆನ್ಸರ್ ಆಗಿದೆಯಾ? ಸೆನ್ಸರ್ ಕೊಟ್ಟಿರ್ಬೋದು ಸರ್, ಕೊಟ್ಟಿದ್ದಾರೆ. ವೈಲೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಇಲ್ಲ ಸರ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಪ್ಯಾಥೋ ಸಾಂಗ್ ಇದ್ದು ಸಾಂಗ್ ಎಲ್ಲ ನೋಡಿದಾಗ ಸ್ವಲ್ಪ ಎಣ್ಣೆ ಸಿಗರೇಟ್ ಜಾಸ್ತಿ ಆಗಿರುತ್ತೆ ಅಂತ ಯಾವುದೇ ಕಾರಣ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಹೆಂಡತಿ ಮಕ್ಕಳು ಸಮೇತ ಬಂದು ಸಿನಿಮಾ ನೋಡೋದು ಅಷ್ಟೇ ಸರ್. ಬೇರೆ ಈಗಿನ ಯೂತ್ಸ್ಗೆ ಕೆಲವೊಂದು ಅಟ್ರಾಕ್ಟ್ ಮಾಡೋಕ್ಕೆ ನಮಗೇನೊಂದು ಎಲಿಮೆಂಟ್ಸ್ಗಳು ಬೇಕು. ಸೊ ಏನು ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ನಮ್ಮ ಲಿಮಿಟ್ಸ್ನ ನಾವು ಮೀರಿಲ್ಲ, ಲಿಮಿಟ್ಸಲ್ಲಿ ಇಟ್ಕೊಂಡು ಮಾಡಿ ಸರ್. ಪರಭಾಷೆಯ ಚಿತ್ರಗಳು ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಥಿಯೇಟರ್ ಸಿಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ನಿಮ್ಮ ಚೆನ್ನಾಗಿದ್ರಾ ಸರ್? ಸಾರಿ ಕೇಳಿ. ಪರಭಾಷೆಯ ಚಿತ್ರಗಳ ದೊಡ್ಡ ಹಾವಳಿ ಇದೆ ಕರ್ನಾಟಕದಲ್ಲಿ, ಬೇರೆ ಭಾಷೆಯ ಚಿತ್ರಗಳೇ ಜಾಸ್ತಿ ಓಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಚಿತ್ರಕ್ಕೆ ಥಿಯೇಟರ್ಗಳು ಸಿಗುವಂಥದ್ದು, ಈಗ ಕಾಂಪಿಟೇಷನ್, ಈಗ ಇಯರ್ ಎಂಡ್ ಅಥವಾ ಇಯರ್ ಆರಂಭದ ಸಂದರ್ಭದಲ್ಲಿ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾನು ಎಸ್ಪೆಷಲಿ ನನಗೆ ಯೂತ್ಸ್ ಎಲ್ಲಿ ಸಿಗ್ತಾರೋ, ನಾನು ಯಾವುದೇ ಕಾಲೇಜ್ಗೆ ಪ್ರವಾಸ ಪ್ರಮೋಷನ್ಸ್ಗೆ ಹೋದ್ರೆ ಅವ್ರಿಗೆ ಫಸ್ಟ್ ಹೇಳೋದು ಕನ್ನಡ ಭಾಷೆ ಅಭಿಮಾನ ಬೆಳೆಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಏನಕ್ಕೆ ಇವತ್ತು ಪ್ರಪಂಚ ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ದರೆ, ಈ ಜೆನ್ಸಿ ಯೂತ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಮುಂದೆ ದಿನಗಳಲ್ಲಿ ಇಲ್ಲ ಮುಂದಿನ ವರ್ಷ ಇಲ್ಲ ಮುಂದೆ ದಿನಗಳಲ್ಲಿ ಕನ್ನಡ ಭಾಷೆನೂ ಒಂದು ಭಾಷೆ ಇತ್ತ ಅಂತೇಳಿ ಶುರು ಆಗ್ಬಿಡುತ್ತೆ. ಅದು ನಮಗೆ ಬೇಕಾ ಸರ್? ಇನ್ನೊಂದು, ನಮ್ಮ ಭಾಷೆನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಪಕ್ಕದೊಂದು ಬಂದು ಉಳಿಸ್ತಾರ ಸರ್? ಈಗ ದರ್ಶನ್ ಡೆಬ್ಯೂ ಬರ್ತಾ ಇದೆ ಸರ್, ಈ ಟೈಮಲ್ಲಿ ವಿಶ್ ಮಾಡ್ತಾರೆ ಏನಂತ ಸರ್? ಡೆಬ್ಯೂ ಖಂಡಿತ ವಿಶ್ ಮಾಡ್ತೀವಿ ಸರ್. ಡಿಸೆಂಬರ್ 11ನೇ ತಾರೀಕಿಗೆ ನಮ್ಮ ಅಣ್ಣನ ಸಿನಿಮಾ ಡೆವಿಲ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳಿ. ಸರ್, ಸಿನಿಮಾ ಇಲ್ಲಿ ಹಂಪಿ ಭಾಗದಲ್ಲಿ ಚಿತ್ರೀಕರಣ ಆಗಿದೆ. ಏನು ಸರ್? ನಿಮ್ಮ ಸಿನಿಮಾ ಸರ್, ಕಲ್ಟ್ ಸಿನಿಮಾ, ಕಲ್ಟ್ ಚಿತ್ರೀಕರಣ ಎಲ್ಲೆಲ್ಲಿ ಆಗಿದೆ? ಹಂಪಿಯಲ್ಲಿ ಆಗಿದೆ, ವಿಜಯನಗರಲ್ಲಿ ಆಗಿದೆ, ಮತ್ತು ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ ನಾವು, ಮತ್ತು ಬಾಗಲಕೋಟೆಲ್ಲೂ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ, ಮೈಸೂರಲ್ಲೂ ಶೂಟ್ ಮಾಡಿದ್ದೀವಿ, ಬೆಂಗಳೂರು ಅಂದರೆ ಕರ್ನಾಟಕಲ್ಲೇ ಆಲ್ಮೋಸ್ಟ್ ಫುಲ್ ಸಿನಿಮಾ ಕರ್ನಾಟಕಲ್ಲೇ ಶೂಟ್ ಮಾಡಿದ್ದೀವಿ. ನಾನು ಈ ಬಾರಿ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲೂ ಶೂಟ್ ಮಾಡೋಕ್ಕೆ ಈ ಬಾರಿ ನನಗೆ ಇಷ್ಟ ಇರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಸುತ್ತಮುತ್ತಲೇ ಶೂಟ್ ಮಾಡ್ತೀವಿ. ಸರ್, ಈಗ ಬನಾರಸಲ್ಲಿ ವಾರಣಾಸಿ ಕನ್ನಡ ಚಿತ್ರರಂಗದಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಹೇಳಿದೆ. ಹೌದು, ಕೇವಲ ದಕ್ಷಿಣ ಕರ್ನಾಟಕದವ್ರು ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ, ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಹೆಚ್ಚು ಆದ್ಯತೆ ಸಿಗ್ತಾ ಇಲ್ಲ ಅಂತ. ಸಿನಿಮಾಗಳಿಗೂ ಅಷ್ಟು ಹೋಗ್ತಾ ಇಲ್ಲ. ಸಿನಿಮಾ ನೋಡೋದು ಉತ್ತರ ಕರ್ನಾಟಕ ಜನ, ಹೌದು, ಕನ್ನಡ ಚಿತ್ರಗಳು ನೋಡೋದು. ಹೌದು. ಬಟ್ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಹೊರಗಿದೆ ಸರ್. ಇವತ್ತು ಸಪೋರ್ಟ್ ಮಾಡಲ್ಲ ನನ್ನ ಪ್ರಕಾರ ಸರ್, ನನ್ನ ಅನಿಸಿಕೆ ಇವತ್ತು ಕನ್ನಡ ಇಂಡಸ್ಟ್ರಿ ಬದುಕಿರೋದೇ ಉತ್ತರ ಕರ್ನಾಟಕ ಒಂದು ವಿಷಯದಿಂದ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ಅವ್ರುಗಳು ಇರೋದು ಪ್ರೀತಿ, ಯಾಕಂದರೆ ಅವ್ರುಗಳು ನಮಗೆ ತೋರಿಸೋ ಪ್ರೀತಿ ಅಭಿಮಾನ ಇದೆಯಲ್ಲ ಸರ್, ಇನ್ನು ಎಲ್ಲೋ ನಮಗೆ ಸಿಗಲ್ಲ ಸರ್. ಇದೆಯಲ್ಲ ಸರ್, ಅಲ್ಲೇ ಒಳ್ಳೆ ಕೆಲಸ ಮಾಡಿ ಅಲ್ಲ, ಒಳ್ಳೆ ಸಿನಿಮಾ ಕೊಡಿ, ಒಳ್ಳೆ ರಂಜಿಸಿ, ಯಾಕೆ ಮೆಚ್ಚಲ್ಲ? ತಲೆ ಮೇಲೆ ಕೂರಿಸ್ಕೊಡ್ತಾನೆ ಅವ್ರುಗಳು. ಒಂದ್ಸತಿ ನೀವು ಹೃದಯನ ಗೆಲ್ಲಿ, ಒಂದ್ಸತಿ ನಾವು ಇಷ್ಟ ಆಗ್ಬಿಟ್ಟು ಅಂದ್ರೆ ಸಾಯೋವರೆಗೂ ನಮ್ಮನ್ನ ಬಿಡ. ಗೆಲ್ಲಕ್ಕೆ ಒಂದು ಅವಕಾಶ ಬೇಕಲ್ರಿ ಸರ್? ಅವಕಾಶ ಮಾಡ್ಕೊಡ್ಬೇಕು. ಯಾರು ಕೊಡ್ಬೇಕು? ನಾವೇ ಮಾಡ್ಕೊಡ್ಬೇಕು. ಅದನ್ನೇ ಯಾರು ಕೊಡಲ್ಲ ಇಲ್ಲ ಸರ್.
ಯಾರು ಕೊಡಲ್ಲ, ಇವ್ರು ಸಪೋರ್ಟ್ ಮಾಡಿಬಿಟ್ರು, ಅವ್ರು ಬಂದ್ಬಿಟ್ರು, ಇವ್ರು ಬಂದ್ಬಿಟ್ರು, ಮೇ ಬಿ ಹೈಲೈಟ್ ಆಗ್ಬೋದು ಅಷ್ಟೇ. ಗೆಲ್ಲಬೇಕು ಅಂದ್ರೆ ನಾವೇ ನಿಂತ್ಕೊಂಡು ಎದೆ ತಟ್ಕೊಂಡು ನಿಂತ್ಕೊಬೇಕು, ಇಲ್ಲ ಅಂದರೆ ಬಿಟ್ಟು ಉತ್ತರ ಕರ್ನಾಟಕದ ಸಿನಿಮಾ ಅಭಿಮಾನಿಗಳನ್ನ ಹೊಗಳೋದ್ರಾಗ ಅಷ್ಟ ಹೋದ ಚಿತ್ರರಂಗದವರು ಉತ್ತರ ಕರ್ನಾಟಕದ ಕಲಾವಿದರಿಗೆ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ಸಮಸ್ಯೆಗಳಾಯ್ತು ಅಷ್ಟೇ. ಅಂದ್ರೆ ನಿಮ್ಮ ಫಿಲ್ಮ್ ಚೇಂಬರ್ಗೆ ಹೋಗ್ಬಿಟ್ಟು ಕೇಳಬೇಕು ಸರ್. ನನಗೆ ಅಲ್ಲಲ್ಲ ಆಸ್ ಎ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೇನೆ. ಒಬ್ಬ ನಟರಾಗಿ ತಪ್ಪು ಸರ್, ಅಭಿಪ್ರಾಯ ಕೇಳ್ತೇನೆ. ತಪ್ಪು ಸರ್. ನಾನು ಮುಂಚೆನೂ 1000 ಸತಿ ಹೇಳ್ತೀನಿ, ಕಲಾವಿದ್ರ ಜಾತಿ ಇಲ್ಲ, ಮತ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ನಾನು ಸುಮಾರು ವೇದಿಕೆಯಲ್ಲಿ ಈ ಮಾತನ್ನ ಹೇಳಿದ್ದೀನಿ. ಸೊ ಉತ್ತರ ಕರ್ನಾಟಕ ಆಗ್ಬೋದು, ದಕ್ಷಿಣ ಕರ್ನಾಟಕ ಆಗ್ಬೋದು, ಕನ್ನಡಿಗ ಅಂದರೆ ಮುಗ್ದೋಯ್ತು. ಆಮೇಲೆ ಟ್ಯಾಲೆಂಟ್ ಯಾವತ್ತೂ ಸತ್ತೋಗ್ಬಾರ್ದು ಸರ್. ಟ್ಯಾಲೆಂಟ್ಸ್ ಅವರಿಗೆ ಗೊತ್ತು, ನಮ್ಮಲ್ಲಿ ಸ್ವಲ್ಪ ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡಲ್ಲ, ಹುಮ್ಮಸ್ ಕೊಡಲ್ಲ ಅಂತೇಳಿ. ಬಟ್ ನನ್ನ ಕಣ್ಣಿಗೆ ಯಾರಾದರೂ ಬಿದ್ದರೆ ನಾನು ಖಂಡಿತವಾಗೂ ನಾನು ಸಪೋರ್ಟ್ ಸರ್, ಇದರಿಂದಾಗಿ 7-8 ಚಿತ್ರಮಂಡಳಿಗಳು ಆದವು. ಉತ್ತರ ಕರ್ನಾಟಕದಲ್ಲೂ ಮಾಡಿದ್ರು ಚಲನಚಿತ್ರ ಮಂಡಳಿಗಳನ್ನ. ಗೊತ್ತಿಲ್ಲ ಅದನ್ನು ನೋಡೋಣ. 7-8 ಆಗ್ಯಾವ ಸರ್. ಏನು ಮಾಡೋಕ್ಕಾಗುತ್ತೆ ಸರ್? ಓಕೆ ಸರ್, ಫೈನಲಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಒಂದು ಲೈನಲ್ಲಿ ಹೇಳಿ ಫೈನಲ್. ಅದೇ ನನ್ನ ಕಳ್ ಚಿತ್ರ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಎಲ್ಲರೂ ಥಿಯೇಟ್ರನ್ನ ಹೋಗ್ಬಿಟ್ಟು ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಈ ಸಿನಿಮಾ ನಾವು ಮಾಡಿರೋದು ನಿಮಗೋಸ್ಕರನೇ. ಸೊ ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಆ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ತೀನಿ. ಸರ್ ಕೊನೆಯದಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ? ಏನು ಹೇಳಬೇಕು? ಅಲ್ಲ, ನಿಮ್ಮ ಅನಿಸಿಕೆ ಏನಾದರೂ ಸರ್? ಈಗ ಅವರು ನಮಗೂ ಉತ್ತರ ಕೊಡ್ತಾರೆ. ಸ್ವಲ್ಪ ವೇಟ್ ಮಾಡಿ, 2-3 ದಿನ ಅಷ್ಟೇ, 1ನೇ ತಾರೀಕು ಬರುತ್ತೆ. ಓಕೆ ಓಕೆ ಥ್ಯಾಂಕ್ ಯು.